ಟ್ಯಾಂಕರ್ ಸಾಗರದಲ್ಲಿ ವಾರದಷ್ಟು ಹಿಂದೆ ರಷ್ಯಾಕ್ಕೆ ನೆಲದೆಣ್ಣೆ ಒಯ್ಯುತ್ತಿದ್ದ ಹಡಗು ಹಿಡಿದಿದ್ದ ಯುಎಸ್ಎ ಪಡೆ ಈಗ ಕೆರಿಬಿಯನ್ ಸಮುದ್ರದಲ್ಲಿ ಇನ್ನೊಂದು ತೈಲ ಟ್ಯಾಂಕರ್ ವಶಪಡಿಸಿಕೊಂಡಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ವೆನೆಜುವೆಲಾ ಮೇಲೆ ತನ್ನ ಧನಬಲ ಮತ್ತು ಬಾಹುಬಲದ ಒತ್ತಡ ಯಂತ್ರವನ್ನು ಮುಂದುವರಿಸಿದೆ. ಯುಎಸ್ಎ ಸೇನೆಯ ದಕ್ಷಿಣ ಕಮಾಂಡ್ ಯಾವುದೇ ಒತ್ತಡ ಬಳಸದೆ ವಲಿನಾ ಹೆಸರಿನ ಪೆಟ್ರೋಲಿಯಂ ತುಂಬಿದ ಹಡಗನ್ನು ಕೆರಿಬಿಯನ್ ಸಮುದ್ರದಲ್ಲಿ ಹಿಡಿದುದಾಗಿ ಹೇಳಿದೆ. ಈ ತೈಲ ಟ್ಯಾಂಕರ್ ಯಾವ ದೇಶಕ್ಕೆ ಸೇರಿದೆಂದು ಸೇನೆ ತಿಳಿಸಿಲ್ಲ. ವೆನೆಜುವೆಲಾದಿಂದ ನೆಲದೆಣ್ಣೆ ಒಯ್ಯುತ್ತಿದ್ದ ಹಡಗು ಎಂದಷ್ಟೇ ಹೇಳಿದೆ. ಯಾವ ದೇಶಕ್ಕೆ ಹೋಗುತ್ತಿತ್ತು ಎಂಬ ಮಾಹಿತಿಯನ್ನು ನೀಡಿಲ್ಲ. ಟ್ಯಾಂಕರ್ ಯಾವುದೇ ನಿಯಮ ಉಲ್ಲಂಘನೆ ಮಾಡಿದ್ದನ್ನು ಯುಎಸ್ಎ ತಿಳಿಸಿಲ್ಲ. ಆದ್ದರಿಂದ ಯುಎಸ್ಎ ವೆನೆಜುವೆಲಾ ಮೇಲೆ ಕಳ್ಳ ಯುದ್ಧ ನಡೆಸಿದೆ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಅಟ್ಲಾಂಟಿಕ್ ಸಾಗರದಲ್ಲಿ ವಾರದಷ್ಟು ಹಿಂದೆ ರಷ್ಯಾ ಬಾವುಟ ಏರಿಸಿದ್ದ ಮರಿನೇರಾ ಎಂಬ ತೈಲ ಟ್ಯಾಂಕರ್ ಅನ್ನು ಯುಎಸ್ಎ ಪಡೆ ವಶಪಡಿಸಿಕೊಂಡಿತ್ತು. ಯುಎಸ್ಎಯ ಹಡಗುಗಳನ್ನು ಮುಳುಗಿಸುವುದು ದೊಡ್ಡ ಕೆಲಸವೇನಲ್ಲ ಎಂದು ರಷ್ಯಾ ಪ್ರತಿಕ್ರಿಯಿಸಿತ್ತು. ಅಮೆರಿಕ ಸಂಯುಕ್ತ ಸಂಸ್ಥಾನವು ಹಲವು ದೇಶಗಳಿಂದ ಆರ್ಥಿಕ ನಿರ್ಬಂಧ ಹೇರಿದೆ. ಅವುಗಳಲ್ಲಿ ವೆನೆಜುವೆಲಾ ಕೂಡ ಇದೆ. ಆ ಕಾರಣಕ್ಕೆ ವೆನೆಜುವೆಲಾದಿಂದ ಪೆಟ್ರೋಲಿಯಂ ಹೋಗಿ ಆ ದೇಶಕ್ಕೆ ಹಣ ಬರಬಾರದು ಮತ್ತು ವೆನೆಜುವೆಲಾದ ಪೆಟ್ರೋಲಿಯಂ ತನಗೇ ಸಿಗಬೇಕು ಎಂಬ ದುರಾಸೆಯಿಂದ ಯುಎಸ್ಎ ಈ ಕೃತ್ಯ ಎಸಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ.